ಸಾಹೇಬರು ನಮ್ಮ ರೆಡ್ಡಿ ಸಾಹೇಬರು ಎಲ್ಲರೂ ಕೂಡ ಭಾಳ ಆತ್ಮೀಯರು ಅವರಿಗೆ. ನನಗಂತೂ 45 ವರ್ಷಕ್ಕಿಂತ ಹೆಚ್ಚಾಗಿ ಭಾಳ ಆತ್ಮೀಯತೆ. ನನ್ನ ಭಾಳ ಸಂದಿಗ್ಧ ಪರಿಸ್ಥಿತಿ ನಾನು ಸಿಗಾಕೊಂಡಾಗ ನನಗೆ ಭಾಳ ಆತ್ಮಸ್ಥೈರ್ಯ ತುಂಬಿ ನನಗೊಂಥರ ಶಕ್ತಿ ನೀಡ್ತಾ ಇದ್ದಾರೆ. ಅವರು ಬೆಂಗಳೂರಿಗೆ ಇಲ್ಲಿಂದ ಬರ್ತಾರೆ ಅಂತಂದರೆ ನಮಗೆಲ್ಲ ಮಾಹಿತಿ ಕೊಟ್ಟು ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ನಮ್ಮನ್ನು ಭೇಟಿ ಮಾಡಿ ನಮ್ಮ ಜೊತೆಯಲ್ಲಿ ಕಾಲ ಕಳೆದು ಬರ್ತಕ್ಕಂಥ ಇದನ್ನು ಈಗಲೂ ರೂಢಿಸ್ಕೊಂಡಿದ್ರು. ನಾವು ಅವರೆಲ್ಲರೂ ಕೂಡ ಶಾಸಕರ ಜೊತೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಅದೆಲ್ಲಕ್ಕಿಂತ ಮೀರಿ ರಾಜಕೀಯನ ಮೀರಿದಂಥ ಒಂದು ಸ್ನೇಹ, ಒಂದು ಬಾಂಧವ್ಯ ನಮ್ಮ ಜೊತೆಯಲ್ಲಿ ನಮಗೆ ಒಂಥರ ಅಟ್ಯಾಚ್ಮೆಂಟ್ ಆಗೋಗುತ್ತೆ. ಆಮೇಲೆ ಅತ್ಯಂತ ಕಷ್ಟಜೀವಿ, ಬಹಳ ಕಷ್ಟಪಟ್ಟು ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಮೇಲೆ ಬಂದು ಮತ್ತೆ ಕೊನೆಗಾಲದಲ್ಲೂ ಕೂಡ ನಿವೃತ್ತಿ ಘೋಷಣೆ ಮಾಡಿದವರು ಕೂಡ ಅವ್ರ ಕ್ಷೇತ್ರಕ್ಕೋಸ್ಕರ ಅವ್ರ ಕೆಲಸವನ್ನ ಮಾಡ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಇದ್ರು. ನಾನು ಒಂದು 15 ದಿವಸದಿಂದ ಬಂದಿದ್ದೆ. ನಾನು ಇಲ್ಲಿ ಬಂದೋಗಿ ಅಂತ ಹೇಳಿದ್ರು, ಬಂದಿದ್ದೆ. ಅವತ್ತು ಕೂಡ ಈ ವ್ಯವಸಾಯದ ಬಗ್ಗೆ ಅದೆಲ್ಲ ಭಾಳ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮತ್ತೆ ಕಳೆದ ವಾರನೂ ಕೂಡ ಬೆಂಗಳೂರಿಗೆ ಬಂದಾಗ ನಾವೆಲ್ಲರೂ ಕೂಡ ಜೊತೆನಲ್ಲಿ ಸೇರಿದ್ದು, ಇವರು ನಾವೆಲ್ಲ ಜೊತೆನಲ್ಲಿ ಸೇರಿದ್ದು. ನಾವು ನಿರೀಕ್ಷೆ ಮಾಡಲಿಲ್ಲ ಇವರು ನಮ್ಮನ್ನು ಅಗಲೋಗ್ತಾರೆ ಅಂತ. ಭಾಳ ದುರಂತ ನಮಗಂತೂ ವೈಯಕ್ತಿಕವಾಗಿ ವಿತ್ ಆಲ್ ಸಿನ್ಸಿಯಾರಿಟಿ ಅಟ್ ಮೈ ಕಮಾಂಡ್ ಹೇಳ್ತಾ ಇದ್ದೀನಿ, ಭಾಳ ನೋವಾಗಿದೆ ನನಗೆ. ನಮಗೆ ತಡ್ಕೊಳಕ್ಕಾಗದೇ ಇರೋವಷ್ಟು ನಷ್ಟ ಅಷ್ಟೊಂದಾಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಮತ್ತು ಅವರ ಕುಟುಂಬಕ್ಕೆ ಈ ಕಷ್ಟವನ್ನು ಬಯಸ್ಕೊಂಡು ಅವರು ಮುಂದೆ ಹೋಗ್ತಕ್ಕಂಥ ಶಕ್ತಿನ ಭಗವಂತ ನೀಡಲಿ ಅಂತ ನಾನು ಪಾಡ್ತಾರೆ. ನಮಗಂತೂ ವೈಯಕ್ತಿಕವಾಗಿ ಭಾಳ ತುಂಬಲಾರ್ದಂಥ ನಷ್ಟ ಆಗಿದೆ.